ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಪುಲಾವನ್ನ ಏನೇನೋ ಮಾಡ್ಕೊತಿರ್ತೀವಿ. ಈ ಥರ ಸಬ್ಬಕ್ಕಿ ಚಿತ್ರಾನ್ನ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇದು ಬಾಣಂತಿಯರಿಗೆ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ಲಾಗಿ, ತುಂಬ ರುಚಿಯಾಗಿ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ಮಾಡಲಿಕ್ಕೆ ನಾನು ಬೇಕಾಗುವಂಥ ಸಾಮಾನು ಇಟ್ಕೊಂಡಿದ್ದೇನೆ. ಒಂದು ಕಟ್ಟು ಸಬ್ಬಕ್ಕಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಕಾಯಿ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಎರಡೂ ತೊಗೊಂಡಿದ್ದೇನೆ. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇಲ್ಲಿ ಕಾಯಿ ಮೆಣಸು ಸ್ಕಿಪ್ ಮಾಡಿ ಬ್ಯಾಡಗಿ ಮೆಣಸು ಮಾತ್ರ ಹಾಕಿ ಅವ್ರಿಗೆ ಬೇಕಂದರೆ ಬಾಣಂತಿಯರಿಗೆ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, 1/4 ಟೀ ಸ್ಪೂನಷ್ಟು ಸಾಸಿವೆ, 1/2 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಲಿಂಬೆ ರಸ ಮತ್ತು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಮಾಡಿಟ್ಟಿರುವಂಥ ಉದುರಾಗಿರುವಂಥ ಅನ್ನ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು ಇಲ್ಲಿ ನಮಗೆ. ಅದು ಕಾಯಿಲಿ. ಇಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು, ಈರುಳ್ಳಿ, ಕಾಯಿ ಮೆಣಸು, ಬ್ಯಾಡಗಿ ಮೆಣಸು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ತೇನೆ ನಾನು. ಚೆನ್ನಾಗಿ ಫ್ರೈ ಆಗಬೇಕಿದು. 2ರಿಂದ 3 ನಿಮಿಷ ಫ್ರೈ ಆಗಲಿ ಇದು. ನೋಡಿ, ಇಲ್ಲಿ ಇದು ಫ್ರೈ ಆಯಿತು. ಈಗ ಇದಕ್ಕೆ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ. ಶೇಂಗಾ ಕೂಡ ಸಪ್ರೇಟಾಗಿ ನೀವು ಫ್ರೈ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ. ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೋಬೋದು. ನಿಮಗೆ ಇದರಲ್ಲಿ ಸೀದು ಹೋಗುತ್ತೆ ಅಂದರೆ. ಇದೇನು ಸೀದು ಹೋಗಲ್ಲ ಫ್ರೆಂಡ್ಸ, ನಾವು ಅಷ್ಟೇ ಇದು ಮಾಡ್ತೀವಿ. ಸೀದು ಹೋಗಲ್ಲ, ಚೆನ್ನಾಗಿರುತ್ತೆ. ಇದು ಬಾಣಂತಿಯರಿಗಂತೂ ತುಂಬ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದು ಬಾಣಂತಿಯರ ಪ್ರಿಯವಾದದ್ದಂತಲೇ ಹೇಳ್ಬೋದು. ಇಲ್ಲಿ ಬಾಣಂತಿಯರಿಗೆ ಮಾಡೋದಾದರೆ ಕಾಯಿ ಮೆಣಸನ್ನು ಕೂಡ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ 1 ಕಟ್ಟು. ಇದರಲ್ಲಿ ಈಗ ತಿರುಗಿಸ್ತೇನೆ ನೋಡಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ. ಈಗ ತರಕಾರಿಗೆ ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕಿದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ. ತುಂಬ ಬೇಗ ಆಗುವಂಥದ್ದು ಬಾಣಂತಿಯರಿಗೆ ಈ ರೀತಿ ಮಾಡಿಕೊಟ್ರೆ ಅವರ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿಕೊಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇದಕ್ಕೆ ಮಾಡಿಟ್ಟಿರುವಂಥ ಅನ್ನ ಕೂಡ ನಾನಿಲ್ಲಿ ಸೇರಿಸ್ತೇನೆ. ನೋಡಿ, ಅನ್ನ ಕೂಡ ಇದಕ್ಕೆ ಉದುರಾಗಿ ಮಾಡಿಟ್ಟಿರುವಂಥ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ನಾನೀಗ ಅನ್ನ ಕೂಡ ಮಿಕ್ಸ್ ಮಾಡ್ತೇನೆ. ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಮಿಕ್ಸ್ ಆಗೋ ಥರ. ಈ ಥರ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಡೆಲಿವರಿ ಆದವ್ರಿಗೆ ಮಾತ್ರ ಅಂದ್ಕೋಬೇಡಿ, ಎಲ್ಲರಿಗೂ ತುಂಬಾ ಒಳ್ಳೆಯದು. ಇದು ಆರೋಗ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆಯಲ್ಲ. ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಏನು ಹಾಕ್ತೀನಪ್ಪ ಅಂತಂದರೆ ಲಿಂಬೆ ರಸ ಕೂಡ ಹಾಕಬೇಕು. ಸ್ವಲ್ಪ ಲಿಂಬೆ ರಸ ಹಾಕಬೇಕು, ಚೆನ್ನಾಗಿರುತ್ತೆ. ಲಿಂಬೆ ರಸ ಹಾಕಿದ ಮೇಲೆ ಈಗ ನಾನು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಬ್ಬಕ್ಕಿ ಚಿತ್ರಾನ್ನ. ಈಗ ರೆಡಿ. ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ. ಟೇಸ್ಟ್ ಸೂಪರಾಗಿದೆ ಫ್ರೆಂಡ್ಸ. ನಾನು ಚೆಕ್ ಮಾಡಿ ನೋಡಿದೆ, ಸೂಪರಾಗಿದೆ. ಈಗ ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೇನೆ. ಈ ಸಬ್ಬಕ್ಕಿ ಚಿತ್ರಾನ್ನ ಯಾವ ಥರ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಸ್ತಾಗಿದೆ ಅಲ್ಲ.
ಸಖತ್ತಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಡದ ಬಾಣಂತಿಯರಿಗೆ ಪದಾರ್ಥ ಮಾಡಿ ಕೊಡೋಕ್ಕಿಂತ ಈ ಥರ ಒಂದು ಸತಿ ಚಿತ್ರಾನ್ನ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಮ್ಮದು ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸಿದ್ದೇನೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ.